ಇದು ಗೂಗಲ್ ಆಡ್ಸೆನ್ಸ್ ಏನಿದೆ ಪಾಸ್ವರ್ಡು, ಪಿನ್ ನಂಬರು ಇದು ಬರಲೇಬೇಕು. ಹಾಗಾಗಿ ಇವತ್ತು ನನಗೆ ಬಂದಿದೆ. ಒಂದು ಖುಷಿ ವಿಚಾರ. ಯಾಕೆಂದ್ರೆ ಒಂದು 2.5 ವರ್ಷದ್ದು ಶ್ರಮ ಇದು. ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಒಂದು ಪಿನ್ ಬಂದಿದೆ. ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಸ್ನೇಹಿತರೆ, ಇವತ್ತೊಂದು ಖುಷಿ ವಿಚಾರನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಿರೋದು. ಹಾಗೇನೆ ಒಂದು ಗೂಗಲ್ ಆಡ್ಸೆನ್ಸ್ ಬಗ್ಗೆ ಒಂದು ಕ್ಲಾರಿಟಿನ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಯಾರು ಮಿಸ್ ಮಾಡಬೇಡಿ. ಯಾಕೆಂದರೆ ನಾನು ಮಾಡಿದ ತಪ್ಪೇನೆ ನೀವು ಮಾಡಬೇಡಿ. ಯಾರೆಲ್ಲ ಯೂಟ್ಯೂಬ್ ಮಾಡಿ ಅದರಿಂದ ಅರ್ನ್ ಮಾಡಬೇಕು ಅಂತ ಯಾರೆಲ್ಲ ಅನ್ಕೊಂಡಿದ್ದೀರಾ ಅವರು ಮಿಸ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಯಾಕೆಂದರೆ ಇವತ್ತು ಗೂಗಲ್ ಆಡ್ಸೆನ್ಸಿಂದ ನನಗೆ ಪಿನ್ ಬಂದಿದೆ. ಯಾಕೆಂದರೆ ಇದಕ್ಕೋಸ್ಕರನೇ ತುಂಬ ಜನ ಕಾಯ್ತಿರ್ತಾರೆ, ಯಾವಾಗ ಬರುತ್ತೆ, ಯಾವಾಗ ಮಾನಿಟೈಸನ್ ಆಗುತ್ತೆ, ಯಾವಾಗ ವೆರಿಫಿಕೇಷನ್ ಮಾಡ್ತೀವಿ, ಯಾವಾಗ ಪಿನ್ ಬರುತ್ತೆ ಅಂತ. ಈ ಪಿನ್ನು ಬಂದ ಮೇಲೇ ನಿಮಗೆ ದುಡ್ಡು ಅಂತ ಸ್ಟಾರ್ಟ್ ಆಗೋದು. ಇವತ್ತು ಬಂದದ ಕೂಡಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಾವು ಅಡ್ರೆಸ್ಗೆನೇ ಪಿನ್ನು ಕಳಿಸ್ಕೊಟ್ಟಿದ್ದಾರೆ ಗೂಗಲ್ ಕಡೆಯಿಂದ. ಆದರೆ ನನಗೆ 3 ತಿಂಗಳು ಮುಂಚೆನೇ ಪಿನ್ ಬರಬೇಕಾಗಿತ್ತು. ಯಾಕೆ ಬರಲಿಲ್ಲ ಅನ್ನೋದೆಲ್ಲ ನಾನು ತಿಳಿಸ್ಕೊಡ್ತೀನಿ. ಆ ತಪ್ಪನ್ನ ನೀವು ಮಾಡಬೇಡಿ. ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸ್ನೇಹಿತರೆ, ಈಗ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ. ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸನ್ ಆಗಬೇಕು, ಅದರಿಂದ ಅರ್ನ್ ಮಾಡಬೇಕು ಅಂತಂದರೆ ಮಾನಿಟೈಸನ್ ಆಗಲೇಬೇಕು. ಮಾನಿಟೈಸನ್ ಆಗಬೇಕು ಅಂದರೆ ಯೂಟ್ಯೂಬ್ ಅವರು ಕೊಟ್ಟಿರುವ 1000 ಸಬ್ಸ್ಕ್ರೈಬರು ಮತ್ತು 4000 ವಾಚ್ ಟೈಮು ಕಂಪ್ಲೀಟ್ ಮಾಡಬೇಕು ನೀವು. ಕಂಪ್ಲೀಟ್ ಆದಮೇಲೆ ನಿಮಗೆ ಮಾನಿಟೈಸನ್ಗೆ ನೀವು ಅಪ್ಲೈ ಮಾಡಬೇಕು. ಅದರಲ್ಲೂ ಕೆಲವೊಂದು ಯಾವುದೇ ವಿಡಿಯೋಗಳನ್ನ ನೀವು ಬೇರೆ ಯಾರು ಹಾಕೊಂಡಿರೋ ವಿಡಿಯೋಗಳನ್ನ ಕಾಪಿ ಮಾಡಿ ಹಾಕೊಂಡಿರೋದು, ಮತ್ತು ಬೇರೆ ಬೇರೆ ಇಶ್ಯೂ ಆಗದೇನೆ, ಏನು ಇಶ್ಯೂ ಆಗದೇನೆ ನಿಮಗೆ ಎಲ್ಲ ಕ್ಲಿಯರ್ ಆಗಿತ್ತು ಅಂತಂದರೆ ನೀವು ಮಾನಿಟೈಸನ್ಗೆ ಅಪ್ಲೈ ಮಾಡಿ. ಮಾನಿಟೈಸನ್ ಆಗುತ್ತೆ. ಮಾನಿಟೈಸನ್ ಆದಮೇಲೆ ಅಲ್ಲಿಗೆ ಮುಗಿಲಿಲ್ಲ. ಅದಾದಮೇಲೆ ಮತ್ತೆ ಗೂಗಲ್ ಆಡ್ಸೆನ್ಸ್ ಏನಿರುತ್ತೆ, ಗೂಗಲ್ ಆಡ್ಸೆನ್ಸ್ ಕ್ರಿಯೇಟ್ ಮಾಡಿರ್ತೀರಾ. ಮಾನಿಟೈಸರ್ ಆದಾಗ್ಲೇನೆ ನಿಮಗೆ ಗೂಗಲ್ ಆಡ್ಸೆನ್ಸ್ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆಗಿ ಅದರಲ್ಲಿ $10 ಕಂಪ್ಲೀಟ್ ಆದಮೇಲೆ $10 ಏನು ಬರುತ್ತೆ ಅದು ತೋರಿಸುತ್ತೆ. ಅದು ಮಂತ್ಲಿ ಅಪ್ಡೇಟ್ ಆಗುವಂಥದ್ದು. ಈಗ ನೀವು ಇವತ್ತು ನಂದು ಡಾಲರ್ ಮುಗ್ದೋಗಿದೆ ಅಂತಂದರೆ $5-6 ಆಗಿದೆ, ಇಲ್ಲ $10 ಮುಗ್ದೋಗಿದೆ, ಇಲ್ಲಿ ತೋರಿಸ್ತಾ ಇಲ್ಲ ಅಂತಂದರೆ ಆಗಲ್ಲ. ಅದು ಒಂದು ತಿಂಗ್ಳಿಗೆ ಏನಿದೆ 10 ರಿಂದ 12ನೇ ತಾರೀಕು ಒಳಗಡೆ ಆ ಥರದಲ್ಲಿ ಟೈಮ್ ತೊಗೊಂಡು ಅದು ಅಪ್ಲೋಡ್ ಆಗ್ತಾ ಇರುತ್ತೆ. ಅದರಲ್ಲಿ $10 ಯಾವಾಗ ಕಂಪ್ಲೀಟ್ ಆಗುತ್ತೆ, ಆ $10 ಕಂಪ್ಲೀಟ್ ಆದಾಗ ನಿಮಗೆ ವೆರಿಫಿಕೇಷನ್ಗೆ ಒಂದು ಮೆಸೇಜ್ ಬರುತ್ತೆ ಮೇಲ್ ಐಡಿಗೆ. ಆ ಮೇಲ್ ಐಡಿಗೆ ಬಂದಮೇಲೆ ವೆರಿಫಿಕೇಷನ್ನ ಮಾಡಬೇಕಾಗತ್ತೆ. ವೆರಿಫಿಕೇಷನ್ ಮಾಡಾದ್ಮೇಲೆ ಈಗ ಅಲ್ಲಿ 2 ಥರ ಕೊಟ್ಟಿದ್ದಾರೆ. ಆನ್ಲೈನಲ್ಲೇ ಒಂಥರ ಅಲ್ಲೇ ಫೇಸ್ ತೋರಿಸ್ಬಿಟ್ಟು ನೀವು ಅಡ್ರೆಸ್ ವೆರಿಫಿಕೇಶನ್ ಎರಡೂ ಮಾಡ್ಕೋಬಹುದು. ಅದಕ್ಕೆ ಪಿನ್ ಬರಲ್ಲ. ಮತ್ತೆ ನೀವು ಹಂಗೆ ವೆರಿಫಿಕೇಶನ್ ಪಿನ್ ಮುಖಾಂತರ ಕೊಡ್ತೀನಿ ಅಂದ್ರೆ 2 ಆಪ್ಷನ್ ಕೊಟ್ಟಿರ್ತಾರೆ. ಇಲ್ಲಿ ಆಗಿದ್ದು ತಪ್ಪು ಸ್ನೇಹಿತರೆ. ಆ ತಪ್ಪನ್ನ ನೀವು ಮಾಡಬೇಡಿ. ನಂದು ಈಗಾಗಲೇ 3 ತಿಂಗಳು ಮುಂಚೆನೇ ಬರ್ಬೇಕಾಗಿತ್ತು. ನಂದು ಗೂಗಲ್ ಆಡ್ಸೆನ್ಸ್ ಏನಿದೆ ನೋಡ್ತಾ ಇದ್ರಿ, ಇದು ಗೂಗಲ್ ಆಡ್ಸೆನ್ಸ್ ಏನು ಕ್ರಿಯೇಟ್ ಮಾಡ್ಬೇಕಾದ್ರೆ ನೀವೊಂದು ಹೆಸರು ಕೊಟ್ಟಿರ್ತೀರ, ನಿಮ್ಮ ಹೆಸರನ್ನ. ಅದನ್ನ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೋಬೇಕು. ಅಲ್ಲಿ ಏನಾಗಿತ್ತು ಅಂದ್ರೆ ನಂದು ಚಾನಲ್ ನೇಮು ಕುಂತ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ವೆರಿಫಿಕೇಶನ್ ಕೊಡಕ್ ಹೋಗಿ ಅದು ಫೇಲ್ಯೂರ್ ಆಯ್ತು. ಮತ್ತೆ ಗೂಗಲ್ ಆಡ್ಸೆನ್ಸ್ ಅದು ಹೋಗಿ ಮತ್ತೆ ಬೇರೆ ಗೂಗಲ್ ಆಡ್ಸೆನ್ಸ್ ನ ಆ್ಯಡ್ ಮಾಡಿ ಮತ್ತೆ ಅದರಲ್ಲಿ ಅರ್ನ್ ಮಾಡಿ ಮತ್ತೆ ಗೂಗಲ್ ಆಡ್ಸೆನ್ಸ್ ನ ಅಪ್ಲೈ ಮಾಡಬೇಕಾಗುತ್ತೆ. ಈ ಥರದ್ದು ಪಿನ್ ಬರಬೇಕಾದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ. ನೀವು ಒಂದು ಫಸ್ಟ್ ಸರಿನೇ ಕ್ಲಿಯಾರಿಟಿಯಾಗಿ ಅದು ಕರೆಕ್ಟ್ ಆಗಿದೆಯಾ ಹೆಸರು ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಯಾರನ್ನು ಫಸ್ಟ್ ಆಪ್ಷನ್ ಏನಿದೆ ಅಲ್ಲೇ ಲೈವಲ್ಲಿ ಫೇಸ್ ತೋರಿಸಿ ಆಕ್ಟಿವೇಟ್ ಮಾಡ್ಕೊಳ್ಳೋದು, ಅದಕ್ಕೆ ಹೋಗ್ಲೇಬೇಡಿ. ಒಂದು 15 ದಿವಸ ಲೇಟ್ ಆದ್ರೂ ಪರವಾಗಿಲ್ಲ, ನೀವು ಪಿನ್ ಬರೋ ಥರನೇ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಪಿನ್ ಬಂದ್ರೇನೆ ನಿಮಗೆ ಕನ್ಫರ್ಮ್ ಅಂತ ಆಗುತ್ತೆ. ಫೇಸ್ ವೆರಿಫಿಕೇಶನ್ ಮಾಡೋಕೆ ಹೋಗಿ ಅದರಲ್ಲಿ ರಾಂಗ್ ಆಯ್ತಂದ್ರೆ ಮತ್ತೆ ತಿರ್ಗಾ ನೀವು ಮೇಲ್ ಮಾಡಿ ಅದು ಆಪ್ಷನ್ನೇ ಬರಲ್ಲ. ಆ ಥರದ್ದು ಒಂದಷ್ಟು ಕೆಲಸಗಳಾಗುತ್ತೆ. ನೀವು ಏನೆಲ್ಲ ಮಾಡ್ಕೊಂಡ್ಬಂದಿದ್ದೀರಾ ಮೊದಲಿಂದ ಯೂಟ್ಯೂಬ್ಗೋಸ್ಕರ ಅರ್ನ್ ಮಾಡೋಕ್ಕೋಸ್ಕರ, ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಚಾನಲ್ ಮೇಲೂ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಹೇಳೋದು, ಒಂದು ಗೂಗಲ್ ಆಡ್ಸೆನ್ಸ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂದಾಗ್ಲೇನೆ ಹುಷಾರಾಗೆ ಅದನ್ನ ಏನಿದೆ ಹೆಸರು ಮತ್ತೆ ನೀವು ಅಡ್ರೆಸ್ಸು, ಗೂಗಲ್ ಆಡ್ಸೆನ್ಸ್ಗೆ ಏನು ಅಡ್ರೆಸ್ ಕೊಡ್ತೀರಲ್ಲ, ಈಗ ಇದು ಪೋಸ್ಟ್ ಮುಖಾಂತರ ಬಂದಿರೋದು, ಇದು ಕರೆಕ್ಟಾಗಿ ನಿಮ್ಮ ಮನೆಗೆ ಬರಬೇಕು, ಅವ್ರು ಫೋನ್ ಮಾಡಬೇಕು ಅಂತ ಅಂದಾಗ ಅಲ್ಲಿ ಕರೆಕ್ಟಾಗಿ ಅಡ್ರೆಸ್ಸು ಎಲ್ಲಿದ್ದೀರಾ, ನೀವು ಈಗ ಪ್ರೆಸೆಂಟ್ ಎಲ್ಲಿದ್ದೀರಾ ಆ ಅಡ್ರೆಸ್ ಕೊಟ್ಟು ಮತ್ತೆ ಫೋನ್ ನಂಬರ್ ಇತ್ತು. ಫೋನ್ ನಂಬರ್ ಹಾಕಿದ್ರೆ ಅವ್ರಿಗೆ ಫೋನ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಸುಮ್ಮನೆ ಬೇರೆ ಅಕಸ್ಮಾತ್ ಅಡ್ರೆಸ್ ಇದ್ರು ಫೋನಲ್ಲಿ ಫೋನ್ ನಂಬರ್ ಇದ್ರೆ ಫೋನ್ ಮಾಡಿ ವೆರಿಫೈ ಮಾಡ್ಕೋತಾರೆ.
ಹಾಗಾಗಿ ಆ ತರ ಮಾಡಿ. ಈ ತರದ್ದು ಈಗ ನಾನ್ ಮಾಡ್ಕೊಂಡಂತ ಮಾಡಕ್ ಹೋಗ್ಬೇಡಿ. 3 ತಿಂಗಳು ವೇಸ್ಟ್ ಮಾಡಿದ್ದಾಯ್ತು, ಇದಕ್ಕೋಸ್ಕರ ಕಾದಿದ್ದಾಯ್ತು. ಇವಾಗ ಬಂದಿದೆ. ಏನಿಲ್ಲ, ಈಗ ವೆರಿಫಿಕೇಶನ್ ಪಿನ್ ಅಂತಂದ್ರೆ ನೋಡಿ ಏನಿದೆ ಇದು. ಇಲ್ಲ, ನಾನು ಇನ್ನೂ ಅರ್ದು ಇಲ್ಲ, ಇನ್ನು ಹಾಕೂ ಇಲ್ಲ ಪಿನ್ನು. ಆಗ್ಲೇ ನಿಮಗೆ ತೋರ್ಸೋಕೆ ವಿಡಿಯೋ ಮಾಡ್ತಿರೋದು. ಇಲ್ಲಿ ಅರ್ದ್ರೆ ಇಲ್ಲಿ ಒಳಗಡೆ ಒಂದು 6 ನಂಬರ್ಸ್ ಇರ್ತವೆ. ಆ ನಂಬರ್ಸ್ನ ಅಲ್ಲಿ ಆ್ಯಡ್ ಮಾಡಿದ್ರೆ ವೆರಿಫಿಕೇಶನ್ ಮುಗಿಯುತ್ತೆ. ಆಮೇಲೆ ನೀವು ಅಕೌಂಟ್ ಆ್ಯಡ್ ಮಾಡಿಕೊಂಡು ಅರ್ನ್ ಆಗುತ್ತೆ. ಇದು ಮೇಯ್ನು. ಯೂಟ್ಯೂಬಲ್ಲಿ ಇದೊಂದು ಬರ್ತಾರೆ, ಅಲ್ಲಿಗೆ ದುಡ್ಡು ಬರುತ್ತೆ ಅನ್ನೋದೊಂದು ಕನ್ಫರ್ಮು. ಇದು ಬರೋ ಗಂಟನೂ ನಿಮ್ದು ಯಾವುದೇ ಚಾನಲಲ್ಲೂ ನಿಮ್ಗೆ ಅರ್ನ್ ಆಗಿ ನೀವು ದುಡ್ಡು ಮಾಡೋಕೆ ಆಗೋದೇ ಇಲ್ಲ. ಇದು ಗೂಗಲ್ ಆ್ಯಡ್ಸನ್ಸ್ ಏನಿದೆ ಪಾಸ್ವರ್ಡು, ಪಿನ್ ನಂಬರು, ಇದು ಬರಲೇಬೇಕು. ಹಾಗಾಗಿ ಇವತ್ತು ನನಗೆ ಬಂದಿದೆ. ಒಂದು ಖುಷಿ ವಿಚಾರ. ಯಾಕೆಂದರೆ ಒಂದು 2-2.5 ವರ್ಷದ್ದು ಶ್ರಮ ಇದು. ಗೂಗಲ್ ಆ್ಯಡ್ಸನ್ಸ್ ಕಡೆಯಿಂದ ಒಂದು ಪಿನ್ನು ಬಂದಿದೆ. ಒಂದು ಖುಷಿ ವಿಚಾರ. ಇನ್ನು ಮುಂದೆ ಅರ್ನ್ ಮಾಡ್ಬೋದು ಯೂಟ್ಯೂಬಲ್ಲಿ ಅನ್ನೋದೊಂದು ನಂಬಿಕೆ ಇದೆ. ಹಾಗಾಗಿ ಯಾರೇ ಆದರೂ ಅಷ್ಟೇನೆ ತಾಳ್ಮೆ ಇರಲಿ. ಯಾಕೆಂದರೆ ನೀವು ಕ್ರಿಯೇಟ್ ಮಾಡಿದ ತಕ್ಷಣ 6 ತಿಂಗಳಿಗೆ 1 ವರ್ಷಕ್ಕೆ ಆಗಲ್ಲ. ಸ್ವಲ್ಪ ಕಷ್ಟ ಇರುತ್ತೆ. ಕಾನ್ಫಿಡೆನ್ಸ್ ಇರಬೇಕಷ್ಟೇ. ಬಿಡಬಾರ್ದು ಯಾವುದನ್ನೂ. ಮಾಡ್ತೀನಿ ಅನ್ನೋ ಹಠ ಇರಬೇಕು. ಕಂಟೆಂಟ್ಗಳಿರಬೇಕು. ಮಾಡ್ತಾ ಹೋಗ್ಬೋದು. ಮತ್ತೆ ಇನ್ನೊಂದೇನಂತಂದ್ರೆ, ಈ ಗೂಗಲ್ ಆಡ್ಸನ್ಸ್ ಪಿನ್ ಬರೋದೇನೆ ನಿಮಗೆ ಮಾನಿಟೈಸನ್ ಆಗಿ $10 ಕಂಪ್ಲೀಟ್ ಆದಮೇಲೆ, ಗೂಗಲ್ ಆಡ್ಸನ್ಸ್ ಅಲ್ಲಿ $10 ಕಂಪ್ಲೀಟ್ ಆದಮೇಲೆ ನಿಮಗೆ ಈ ಪಿನ್ಗೆ ವೆರಿಫಿಕೇಶನ್ಗೆ ಇದಾಗೋದು. ಅವಾಗ ನೀವು ವೆರಿಫಿಕೇಶನ್ ಮಾಡಿದ್ಮೇಲೆ ಬರುತ್ತೆ ಪಿನ್ನು. ಮೊದಲೇನೆ ಅಪ್ಲೈ ಮಾಡೋಕ್ಕೂ ಆಗಲ್ಲ, ಮೊದಲೇ ಬರೋದು ಇಲ್ಲ. ಈ ಥರದೊಂದು ಪ್ರೊಸೀಜರ್ ಇದೆ. ಈ ವಿಡಿಯೋನ ನಿಮ್ಮ ಯಾರ ಫ್ರೆಂಡ್ಸ್ ಯೂಟ್ಯೂಬ್ ಮಾಡ್ತಿರ್ತಾರೆ ಅವ್ರಿಗೂ ಸಹ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗಲೇ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.